கீஷு கீஷென்றெங்கும் மானை சாத்தம் கலந்து பேசின பேச்சரவம் கேட்டிலையோ பெண்ணே, காசும் பிறப்பும் கலகலப்ப கை பேர்த்து வாசனரும் குழல் ஆய்ச்சிகர் மத்தினால் ஓசைப்படுத்த தைரரவம் கேட்டிலையோ நாயக பெண் பிள்ளாய் நாராயணன் மூர்த்தி, கேசவனை பாடவும் நீ கேட்டே கிடத்தியோ ದೇಶಮುಡೆಯಾಯ್ ತಿರವೇಲೋರೆಂಬಾವಾಯ್. ಈ ಪದದ ಅರ್ಥ ಪೇಯ್ ಪೆಣ್ಣೆ, ಹುಚ್ಚು ಹೆಣ್ಣೆ, ಎಂಗುಂ ಎಲ್ಲೆಲ್ಲಿಯೂ, ಆನೈ ಚಾತ್ತನ್ ಭಾರದ್ವಾಜ ಪಕ್ಷಿಗಳು, ಕಲಂದು ಕಲೆತು, ಕೀಶು ಕೀಶೆಂದ್ರು ಕೀಚು ಕೀಚು ಎಂದು, ಪೇಶಿನ ಮಾತನಾಡುತ್ತಿರುವ, ಪೇಚ್ ಮಾತಿನ ಅಥವಾ ಭಾಷೆಯ, ಅರವಂ ಗಟ್ಟಿಯಾದ ಕೂಗು ಅಥವಾ ಸದ್ದು, ಕೇಟ್ಟಿಲೆಯೋ ಕೇಳಲಿಲ್ಲವೇ, ವಾಶಂ ಸುವಾಸನೆಯಿಂದ, ನರುಂ ಗಮಗಮಿಸುವ, ಕುಳಲ್ ತಲೆಗೂದಲುಳ್ಳ, ಆಯ್ಚಿಯರ್ ಗೊಲ್ಲತಿಯರು, ಕಾಶುಂ ಕಾಸು ಅಥವಾ ಗಂಡನ ಮನೆಯ ತಾಳಿ, ಪಿರಪ್ಪುಂ ತವರು ಮನೆಯ ತಾಳಿಯು, ಕಲಕಲಪ್ಪ ಕಲಕಲ ಸದ್ದು ಮಾಡುವ ಹಾಗೆ, ಕೈಪೇರ್ತ್ ಕೈಗಳನ್ನು ಚಾಚಿ ಚಾಚಿ, ಮತ್ತಿನಾಲ್ ಕಡಗೋಲಿನಿಂದ, ಓಶೈಪಡುತ್ತ ಸದ್ದು ಮಾಡುತ್ತಿರುವ, ತೈರ್ ಮೊಸರಿನ, ಅರವಂ ದೊಡ್ಡ ಸದ್ದು, ಕೇಟ್ಟಿಲೆಯೋ ಕೇಳಿಸಲಿಲ್ಲವೇ, ನಾಯಕ ಪೆಣ್ಪಿಳ್ಳಾಯ್ ನಾಯಕಿಯಾಗಿರುವ ಹೆಣ್ಣು ಮಗಳೇ, ನಾರಾಯಣನ್ ನಾರಾಯಣನ, ಮೂರ್ತಿ ಮೂರ್ತಿ ಸ್ವರೂಪನಾದ, ಕೇಶವನೈ ಕೇಶವನನ್ನು ಅಥವಾ ಕೃಷ್ಣನನ್ನು, ಪಾಡವುಂ ಹಾಡುವುದನ್ನು, ನೀನು ಕೇಟ್ಟೆ ಕೇಳಿಯೂ ಸಹ, ಕಿಡತ್ತಿಯೋ ಮಲಗಿರುವೆಯಾ, ತೇಷಂ ತೇಜಸ್ಸನ್ನು, ಉಡೆಯಾಯ್ ಉಳ್ಳವಳೇ, ತಿರ ಬಾಗಿಲು ತೆರೆ. ಭಾವಾರ್ಥ: ಹುಚ್ಚು ಹೆಣ್ಣೆ, ಭಾರದ್ವಾಜ ಪಕ್ಷಿಗಳು ಎಲ್ಲೆಡೆಯೂ ಕಲೆತು ಕೀಚು ಕೀಚು ಎಂದು ಮಾತನಾಡುತ್ತಿರುವ ಭಾಷೆಯ ದೊಡ್ಡ ಸದ್ದು ಕೇಳಲಿಲ್ಲವೇ? ಸುವಾಸನೆಯಿಂದ ಗಮಗಮಿಸುವ ತಲೆಗೂದಲಿನ ಗೊಲ್ಲತಿಯರು ತಮ್ಮ ಎರಡು ತಾಲಿಗಳು ಕಲಕಲ ಸದ್ದು ಮಾಡುವ ಹಾಗೆ ತಮ್ಮ ತೋಳುಗಳನ್ನು ಚಾಚಿ ಚಾಚಿ ಕಡಗೋಲಿನಿಂದ ಸದ್ದು ಮಾಡುತ್ತಿರುವ ಮೊಸರಿನ ದೊಡ್ಡ ಸದ್ದು ಕೇಳಿಸಲಿಲ್ಲವೇ? ನಾಯಕಿಯಾದ ಹೆಣ್ಣುಮಗಳೇ, ನಾರಾಯಣನ ಮೂರ್ತಿ ಸ್ವರೂಪನಾದ ಕೇಶವನನ್ನು ಕುರಿತು ಹಾಡುವುದನ್ನು ನೀನು ಕೇಳಿಯೂ ಸಹ ಮಲಗಿರುವೆಯಾ? ತೇಜಸ್ವಿಯೇ, ಬಾಗಿಲು ತೆರೆ. ಈ ಪಾಶುರದಲ್ಲಿ ಎಚ್ಚರಗೊಳಿಸಲಿರುವ ಹೆಣ್ಣು ಭಕ್ತಿ ರಸದಲ್ಲಿ ಆಳವಾಗಿ ಮುಳುಗಿರುವವಳು. ಕೃಷ್ಣ ಪ್ರೇಮವೇ ಅವಳ ಜೀವನ. ಆದ್ದರಿಂದ ಅವಳು ಲೋಕ ಸಂಬಂಧವಾದ ವಿಷಯಗಳನ್ನು ಅಷ್ಟಾಗಿ ಗಮನಿಸುವುದೇ ಇಲ್ಲ. ಈ ಲೋಕದ ಬಾಳ್ವೆ ಕೃಷ್ಣ ಪ್ರೇಮಕ್ಕೆ ಸಾಧಕ ಅಷ್ಟೇ. ಇತರರಂತೆ ಅವಳು ನಡೆದುಕೊಂಡರೂ ಅವಳ ಒಂದೊಂದು ಕಾರ್ಯದಲ್ಲೂ ಕೃಷ್ಣ ಸಂಬಂಧವನ್ನೇ ಅನುಭವಿಸುವವಳು. ಆದ್ದರಿಂದ ಲೌಕಿಕರಿಗೆ ಅವಳು ಹುಚ್ಚು ಹೆಣ್ಣು. ಅವಳ ಹುಚ್ಚು ವಿಲಕ್ಷಣವಾದ ಹುಚ್ಚು. ತಾನು ಸದಾ ಕೃಷ್ಣನೊಡನೆ ಇರುವಂತೆಯೂ ವಿಹರಿಸುತ್ತಿರುವಂತೆಯೂ
ಸಂಗಡಿಗನಾಗಿ ಕೃಷ್ಣನು ತನ್ನನ್ನು ತೃಪ್ತಿಪಡಿಸುತ್ತಿರುವಂತೆಯೂ ಅಪರೂಪವಾದ ನಂಬಿಕೆಯನ್ನು ಹೊತ್ತಿರುವವಳು ಅವಳು. ಗೋದಾದೇವಿ ಹೇಳುತ್ತಾಳೆ, ಹುಚ್ಚು ಹುಡುಗಿಯೇ, ಭಾರದ್ವಾಜ ಪಕ್ಷಿಗಳು ಗುಂಪುಗೂಡಿ ಕೀಚು ಕೀಚೆಂದು ಪಕ್ಷಿಗಳ ಭಾಷೆಯಲ್ಲಿ ಭಗವಂತನ ನಾಮಸ್ಮರಣೆ ಮಾಡುತ್ತಾ ದೊಡ್ಡ ಗದ್ದಲವನ್ನೇ ಎಬ್ಬಿಸಿವೆ. ಮುನಿಗಳು ಯೋಗಿಗಳು ತಮ್ಮ ಹಾಸುಗೆಯಿಂದ ಏಳುವಾಗ ಹರಿಹರಿ ಎಂದು ನಾಮಸ್ಮರಣೆ ಮಾಡುತ್ತಾರಲ್ಲವೇ, ಹಾಗೆಯೇ ಕೇಳು, ಈ ಭಾರದ್ವಾಜ ಪಕ್ಷಿಗಳು ಕೀಚು ಕೀಚು ಅಂದರೆ ಕೃಷ್ಣ ಕೃಷ್ಣ ಎನ್ನುತ್ತಿವೆ. ಇದು ನಿನ್ನ ಕಿವಿಗೆ ಬೀಳಲಿಲ್ಲವೇ? ಮನೆಗಳಲ್ಲಿ ಸುಕುಮಾರಿಯರು ಕಡಗೋಲಿನ ಹಗ್ಗವನ್ನು ತಮ್ಮ ಕೈಗಳಲ್ಲಿ ಹಿಡಿದು ತಮ್ಮ ತೋಳುಗಳನ್ನು ಆಗುವಷ್ಟು ಹೆಚ್ಚಾಗಿ ವಿಸ್ತರಿಸುತ್ತಾ ತಮ್ಮ ಮೈಯನ್ನು ಬಳುಕಿಸುತ್ತಾ ಮೊಸರು ಕಡಿಯುವ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಅವರು ಧರಿಸಿರುವ ಆಭರಣಗಳು ಮುಖ್ಯವಾಗಿ ಅವರ ಕತ್ತಿನಲ್ಲಿರುವ ತಾಲಿಗಳು. ಹುಟ್ಟಿದ ಮನೆಯ ತಾಲಿ ಹಾಗೆ ಹೊಕ್ಕ ಮನೆಯ ತಾಲಿ ಒಂದನ್ನೊಂದು ಬೆರೆತು ಕಲಕಲ ಸದ್ದು ಮಾಡುತ್ತಿವೆ. ಮೊಸರು ಕಡೆಯುವ ದೊಡ್ಡ ಸದ್ದಿನೊಂದಿಗೆ ಈ ಸದ್ದು ಚೆನ್ನಾಗಿ ಹದವಾಗಿ ಬೆರೆತು ಕೇಳಿ ಬರುತ್ತಿದೆ. ಈ ಸದ್ದು ನಿನ್ನ ಕಿವಿಗೆ ಎಚ್ಚರ ತರಲಿಲ್ಲವೇ? ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ಮನೋಹರವಾದ ಸದ್ದು ನಿನ್ನ ಕಿವಿಗೆ ಬಿದ್ದೇ ಬೀಳುತ್ತಲೇ ಇರಬೇಕು. ಸಾಂಪ್ರದಾಯಿಕವಾಗಿ ಮನೆಯ ಹೆಂಗಸರು ತಮ್ಮ ಕಸಮುಸರೆ ಕೆಲಸಗಳನ್ನೂ ಬೆಳಗಿನ ಒಪ್ಪ ಓರಣದ ಕೆಲಸಗಳನ್ನೂ ನಡೆಸುವಾಗ ಭಗವಂತನ ಗುಣಗಾನಗಳನ್ನು ಹಾಡುಗಳ ರೂಪದಲ್ಲಿ ತಮಗೆ ತಾವೇ ಹಾಡಿಕೊಳ್ಳುತ್ತಾ ಇರುವುದು ಈ ಮನಮೋಹಕವಾದ ಸದ್ದು. ಇದನ್ನು ಕೇಳುತ್ತಾ ಕೇಳುತ್ತಾ ನೀನು ಭಗವಂತನ ಲೀಲೆಗಳಲ್ಲಿ ತನ್ಮಯಳಾಗಿ ಬಿಟ್ಟೇಯಾ? ಹಾಸುಗೆಯಿಂದ ಏಳುವುದನ್ನೇ ಮರೆತೆಯಾ? ಈ ಮಾರ್ಗಶಿರ ವ್ರತವನ್ನು ನಡೆಸಬೇಕೆನ್ನುವ ನಮ್ಮ ಕೂಟಕ್ಕೆ ನೀನು ನಾಯಕಿಯಾಗಿ ಕೆಲಸ ಮಾಡಬೇಡವೇ? ಅದನ್ನೇ ಮರೆತೆಯಾ? ಕೇಶವನ ಹೊಗಳಿಕೆಯ ಹಾಡುಗಳನ್ನು ಕೇಳುತ್ತಲೇ ಹಾಗೆಯೇ ಮಲಗಿರಬಹುದೇ? ಭಕ್ತಿಯ ದಿವ್ಯ ಕಳೆ ನಿನ್ನ ಮುಖದ ಮೇಲೆ ಎದ್ದು ಕಾಣುತ್ತಿದೆ. ತೇಜಸ್ವಿಯೇ, ಏಳು, ಬಾಗಿಲು ತೆರೆ. ಭಕ್ತಿ ರಸದಲ್ಲಿ ಇಳಿಯ ಮುಳುಗಿದವನು ಯಾವುದನ್ನು ನೋಡಲಿ, ಏನನ್ನು ಮಾಡಲಿ, ಯಾವುದನ್ನು ಯೋಚಿಸಲಿ ಎಲ್ಲವೂ ಭಗವದ್ ವಿಷಯವಾಗಿಯೇ ಕಂಡುಬರುತ್ತದೆ. ಅವನನ್ನು ಇನ್ನಷ್ಟು ಭಕ್ತಿಯಲ್ಲಿ ಮುಳುಗಿಸುತ್ತದೆ. ಭಕ್ತಿಯ ಅತಿರೇಕವೇ ಅಂಥದ್ದು. ಶಾಂತ ವಾತಾವರಣದಲ್ಲಿ ವಾಸ ಮಾಡುವ ಜನರಿಗೆ ಪ್ರಕೃತಿಯ ನೆರವು ಸದಾ ಸಿದ್ಧವಾಗಿರುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಅವರು ಎಚ್ಚರಗೊಳ್ಳುವುದಕ್ಕೆ ಪ್ರಕೃತಿಯ ಹಲವಾರು ಚಟುವಟಿಕೆಗಳು ಮನೋಹರವಾಗಿ ಒತ್ತಾಸೆ ತರುತ್ತವೆ. ಅವೆಲ್ಲ ಭಗವಂತನ ಸಾನ್ನಿಧ್ಯವನ್ನು ಪ್ರಕೃತಿಯಲ್ಲೇ ತೋರಿಸಿ ಕೊಡುವುವು.